ನಮ್ಮ ಮುದುವಾಡಿ ಕೆರೆಯಿಂದ ಬರ್ತಾ ಇರೋದು ನೀರು ಟೋಟಲ್ ನೋಡಿ 3 ವರ್ಷ ಆಯಿತು ಆ ಪೈಪ್ಗಳೆಲ್ಲ ಇಲ್ಲಿ ಮಾಡಿ 3 ವರ್ಷ ಅವಾಗ ಆಗಬೇಕು ಅಂತ. ಮತ್ತೆ ಇವೆಲ್ಲ ಕೂಡ ಇತ್ತೀಚೆಗೆ ಈ ಮಳೆಗೆ ಹೋಗಿರೋದು. ರೈತರ ಬೆಳೆ ರಾಗಿ ಎಲ್ಲ ಇದೆ ಪಾಪ. ಇದು ಅದಕ್ಕೆ ರಾಗಿ ಎಲ್ಲ ಇದೆ, ರಾಗಿ ರೇಷ್ಮೆ ಎಲ್ಲ ಇದೆ, ಎಲ್ಲ ಹೋಗಿದೆ. ಇದು ಮುದುವಾಡಿ ಕೆರೆಯಿಂದ ಬರೋ ಕಾಲುವೆ. ಮತ್ತೆ ಇದು ಚಿಲ್ಲಪ್ಪನಹಳ್ಳಿ ಕೆರೆ. ಇದು ನೆಕ್ಸ್ಟ್ ಅಡ್ಜೈನಿಂಗ್ ನೋಡಿ. ಇವಾಗ ಟೋಟಲ್ ಆಗಿ ನಮ್ಮ ಸೂಟೂರು ಹೋಲು ಎಸಗ್ರಾದಿಂದ ಸ್ಟಾರ್ಟ್ ಆಗುತ್ತೆ. ಈ ನೀರು ನಮ್ಮ ಕ್ಷೇತ್ರದ್ದು ಎಸಗ್ರಾರ ಮತ್ತೆ ಸೂಟೂರು, ಸೂಟೂರು ಅಲ್ಲಿವರೆಗೂ ಬರುತ್ತೆ, ಮತ್ತೆ ಮಧುವಾಡಿವರೆಗೂ, ಮತ್ತೆ ಇದು ಹೋಲೂರು. 2 ಹೋಬಳಿಗೂ ಕೂಡ ಈ ಕಾಲುವೆ ಮಾಡಿಲ್ಲ. ಟೋಟಲ್ ಆಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ಇಮಿಡಿಯೇಟ್ ಆಗಿ ತಕ್ಷಣ ನಮ್ಮ ಎಕ್ಸಿಕ್ಯೂಟಿವ್ ಈಗಾಗಲೇ ನಮ್ಮ ಪಾಪ ಅವ್ರಿಗೆಲ್ಲ ಗೊತ್ತಿದೆ, ವಿಷಯ ತಿಳ್ಕೊಂಡಿದ್ದಾರೆ. ಅದು ಇದರಿಂದ ತಹಸೀಲ್ದಾರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ತಿಳಿಸಿದ್ದೇವೆ. ಈಗಾಗಲೇ ಸರ್ವೆ ಮಾಡೋದಕ್ಕೆ ಅವರು ಕ್ರಮ ತೆಗೆದುಕೊಂಡಿದ್ದಾರೆ. ಮತ್ತು ಇವಾಗ ಎಸ್ಅಗ್ರಹಾರದಿಂದ ಅಪ್ ಟು ಮನೆಗಟ್ಟ ಕೆರೆ ಪಾಯಿಂಟ್, ಲಾಸ್ಟ್ ಪಾಯಿಂಟು ಅಲ್ಲಿವರೆಗೂ ಕೂಡ ಸರ್ವೆ ಮಾಡಿ ಇದಕ್ಕೆ ಬಂದೋಬಸ್ತು ಒಂದು ರಿಂಗ್ ಬೌಂಡ್ ಮಾಡಿ ನೀರು ಸರಾಗವಾಗಿ ಹೋಗುವುದಕ್ಕೆ ಅನುವು ಮಾಡಿಕೊಡ್ಬೇಕು. ಇದು ಈ ಹೋರಾಟ ಕಂಟಿನ್ಯೂ ಆಗುತ್ತೆ, ಇಷ್ಟಕ್ಕೆ ಬಿಡುವುದಿಲ್ಲ ನಾವು. ಸಮಸ್ಯೆ ಬರೀ KC ವ್ಯಾಲಿದು ನೋವಾಗುತ್ತೆ. ಕೆಲವಾರು ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ಎಲ್ಲ ಕೂಡ ಪೈಪ್ ಲೈನ್ ಹಾಕಿದ್ದಾರೆ. ಟೌನ್ನಲ್ಲಿ ಯಾರಾದ್ರೂ ಪೈಪ್ ಹಾಕ್ತಾರ? ಟೌನ್ನಲ್ಲಿ ಪೈಪ್ ಹಾಕಿ ಎಷ್ಟೋ ಕಡೆ ಕುಸಿದು ಹೋಗಿದೆ. ಟೌನ್ನಲ್ಲಿ ಮೇನ್ ರೋಡಲ್ಲಿ PW ರೋಡಲ್ಲಿ ಹಾಗೆ ಹಾಳಾಗಿದೆ. ಇವಾಗ ನಾವು ತಿಂತಾ ಇದ್ದೇವೆ. ಅದು CRF ರೋಡ್ ಮಾಡಿಸ್ತಾ ಇದ್ದೇನೆ ಇವಾಗ. ಅದೇ ಅಲ್ಲ, ಅಪ್ ಟು ಪೈಪ್ ಲೈನ್ ಟೋಟಲ್ ಕೆಲಸಕ್ಕೆ ಬಾರದ ಪೈಪ್ ಲೈನ್ ಇವಾಗ ಅಲ್ಲಿ ಹುಲಗೂರು ಕೋಟೆ, ಸೋಮೇನಹಳ್ಳಿ ಎಲ್ಲ ಕಡೆ ಪೈಪ್ ಲೈನ್ ಹಾಕಿದ್ದಾರೆ. ಯಾಕಂದ್ರೆ ಪೈಪ್ ಲೈನ್ ಈಸಿಗೆ ದುಡ್ಡು ಬರುತ್ತಲ್ಲ, ದುಡ್ಡು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಸುಮ್ಮನೆ ಎಲ್ಲ ಹೇಳಿದ್ರೆ ನಾಚಿಕೆ ಆಗುತ್ತೆ. ಅದರ KC ವ್ಯಾಲಿಯಲ್ಲಿ ಅನಾಹುತಗಳಾಗಿರೋದು ಎಲ್ಲ ಅದಕ್ಕೆ ಓನರ್ಸೇ, ದೊಡ್ಡ ನಾಯಕರೆಲ್ಲ ಅದು ಓನರ್ಸೇ. ಅದಕ್ಕೆ ಮಾತು ಹೇಳ್ತಾರೆ. ಅಲ್ಲ, ಇದಕ್ಕೆ ಯಾಕೆ ಮಾಡಬಾರ್ದು? 2 ವರ್ಷ ಎಲ್ಲ ಅಧಿಕಾರದಲ್ಲಿ ಇದ್ರಲ್ಲ, ಅವಾಗ ಯಾಕೆ ಇದು ಬಂದೋಬಸ್ತ್ ಮಾಡಬಹುದು? ಕಣ್ ಕಾಣಿಸಿಲ್ವ ಅವ್ರಿಗೆ? ಅಲ್ಲ, ಅದು ಏನಾದ್ರೂ ಆಗ್ಲಿ, ಅವ್ರು ಯಾರಾದ್ರೂ ಆಗ್ಲಿ, ಅವ್ರು ಅಧಿಕಾರದಲ್ಲಿದ್ರು ಇದಕ್ಕೆ ಬೇಕಾದಷ್ಟು ಹಣ ಖರ್ಚು ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ, ಅಷ್ಟು ಸಾವಿರಾರು ಕೋಟಿ. ಯಾವಾಗ ಬೇಕೋ ಅವಾಗೆಲ್ಲ ಹಣ ಇಸ್ಕೊಂಡಿದ್ದಾರೆ ಸರ್ಕಾರದಿಂದ. ಯಾಕೆ ಖರ್ಚು ಮಾಡಲಿಲ್ಲ? ಏನಾಗಿದೆ ಈ ಹಣ? ಬರೀ ಪೈಪ್ ಲೈನ್ ಹಾಕೋದಕ್ಕೆ ಈ KC ವ್ಯಾಲಿ ಇರೋದು, ಅದ್ರಲ್ಲಿ ದುಡ್ಡು ಹೊಡೆಯೋದಕ್ಕ? ಭಾರಿ ನೋವಾಗುತ್ತೆ. ಇದು ನಾವು ಇಷ್ಟಕ್ಕೆ ಬಿಡುವುದಿಲ್ಲ, ಭಾರಿ ಹೋರಾಟ ಮಾಡ್ತೇವೆ. ಸೀಮಿತವಾಗಿಲ್ಲ. ಬಹುಶಃ ನೀವು ಅಪ್ ಟು ಎಸಗ್ರಹದವರೆಗೂ ಹೋದರೆ ಎಂಟೈರ್ ಆ ರೀಚ್ ಎಲ್ಲ ಕಂಪ್ಲೀಟ್ ಎಸಗ್ರಹದಿಂದ ನಮ್ಮ ಮನೆಗಟ್ಟ ಎಲ್ಲ ಕಂಪ್ಲೀಟ್ ಇದೇ ಎಲ್ಲ ಹೋಗಿದೆ. ರೈತರು ಬದುಕಬೇಕಾಗಿಲ್ಲ. ಏನೋ ಅಷ್ಟು ಮಳೆ ಬಂದ್ರೆ 4 ತಿಂಗಳು ನಾವು ಒಳಗೆ ಬರಂಗಿಲ್ಲ. ಇಲ್ಲಿ ಎಲ್ಲ ಹಣ್ಣೆಲೆ ಹಾಕದೆ. ರೇಷ್ಮೆ ತೋಟ ಕಂಪ್ಲೀಟ್ ಹಣ್ಣೆಲೆ ನೋಡಿ. ಎಲ್ಲ ಇಷ್ಟು ಬಂದ್ಬಿಟ್ಟದೆ. ಎಲ್ಲ ಅಲ್ಲಿ ಇಂಟೆಗ್ರ ಕಂಪ್ಲೀಟ್ ಎಲ್ಲ ಹಣ್ಣೆಲೇನೆ. ಉಳು ಮೇಯ್ಸಂಗಿಲ್ಲ. ನಾವು ಬೇರೆ ಸೊಪ್ಪು ಕೊಂಡು ಮೇಯಿಸ್ತಾ ಇದೀರಿ ಇವಾಗ. ನೋಡಿಪ್ಪ, ನಾವು ಇಲ್ಲಿ ಅಗಲ ಮಾಡಬಿಟ್ಟು ಅಲ್ಲಿ ಜಂಬಾಪುರ ಅಗಲ ಮಾಡ್ಬಿಟ್ರೆ ಆಗುತ್ತಾ? ನೀರು ಬರೋದು ಮೇಲಿಂದ, ಇಲ್ಲಿ ಮಾಡ್ಬೇಕು ಅಗಲ. ಇಲ್ಲಿ ಸರಾಗವಾಗಿ ಹೋದ್ರೆ ಅಲ್ಲಿ ಹೋಗ್ತದೆ. ಎಂಟೈರ್ ಬಂಡು ಕ್ರಿಯೇಟ್ ಆಗ್ಬೇಕು ಇವಾಗ. ಎಲ್ಲಿಂದ? ಮುದುವಾಡಿ ಕೆರೆಯಿಂದ, ಎಸಗ್ರಹದಿಂದ ಇವಾಗ ಸೂಟೂರು ಎಲ್ಲ ಎಸಗ್ರಹದಿಂದ ಸರ್ವೆ ಮಾಡಿ ಅಲ್ಲಿ ಸೂಟೂರು ಏರಿ ಇದೆಯಲ್ಲ, ಜನಘಟ್ಟ, ಅವೆಲ್ಲ ಎಲ್ಲ ಏರಿ ಇದೆ. ಅದನ್ನು ಕ್ಲೀನ್ ಮಾಡಿ
ಬಂದೋಬಸ್ತ್ ಮಾಡಿ ಎಸ್ ಅಗ್ರದಿಂದ ಜನಗಟ್ಟಕ್ಕೆ ಬರ್ತದೆ, ಜನಗಟ್ಟೆಯಿಂದ ಮುದುವಾಡಿಗೆ ಬರೋದು, ಮುದುವಾಡಿ ತುಂಬ್ರೆ ಚಿಲ್ಪನಹಳ್ಳಿ, ಚಿಲ್ಪನಹಳ್ಳಿ ತುಂಬ್ರೆ ಮಣಿಗಟ್ಟ. ಎಂಟೈರ್ ರೀಚ್ ನಾನು ಹೇಳ್ತಾ ಇದ್ದೀನಿ, ಎಂಟೈರ್ ರೀಚ್ ಅನ್ನ ನಾವು ಬಂದೋಬಸ್ತ್ ಮಾಡ್ಬೇಕು. ಎರಡು ಕಡೆ ಸರ್ವೆ ನಮ್ಮ ಡಿಮ್ಯಾಂಡ್. ಒಂದ್ 8 ಅಡಿ ಬಂಡ್ ಮಾಡ್ಬಿಟ್ರೆ ನಮ್ಗೆ ಎಷ್ಟೇ ಮಳೆ ಬಂದ್ರು ಕೆರೆ ಕೋಡೆ ಹೋದ್ರು ನೀರು ಬರಲ್ಲ ನಮ್ ಜಮೀನುಗಳೊಳಕ. ಅಲ್ಲ, ಇದರಿಂದ ಪ್ರವಾಹದ ಭೀತಿ ಬರುತ್ತೆ. ಇದು ಪ್ರವಾಹನೇ, ಇದು ಪ್ರವಾಹ ಅಲ್ಲ, ಹಳ್ಳಿಗಳ ಮೇಲೆ ಬರುತ್ತೆ ಮುಂದಕ್ಕೆ. ನಮಗೆಲ್ಲೂ ಇಂಥ ಅವ್ಯವಸ್ಥೆ ಇಲ್ಲ ನಮ್ಮ ಜಿಲ್ಲೆಯಲ್ಲಿ. ಇವಾಗ ನೋಡ್ತಾ ಇದ್ದೇವೆ ಹೊಸದಾಗಿ ಕ್ರಿಯೇಟ್ ಇವರೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಾವು ಹೇಳ್ಕೊಂಡಿರ್ಲಿಲ್ಲ, ಅವ್ರು ಮಾಡಿದ್ದಕ್ಕೆ ಹೇಳ್ಕೊಂತಾರ ಎಲ್ಲ. ಇವು ಹಾಳಾಗೋಗ್ಲಿ ಅಂತ ಬಿಟ್ಬಿಟ್ಟಿದ್ರು ನಾವು. ಇವಾಗ ನೀರು ಒಳಗಲ್ ಮ್ಯಾಗ ಬಂದು 2 ದಿವಸ ಊರ್ಲಾಗ ಬೀಳ್ತಾವ. ಈಗ MI ಸೆಕ್ರೆಟರಿ ನಮ್ಮ MP ಅವರು ಮಲ್ಲೇಶ್ ಬಾಬು ಅವರು ಇದ್ದಾರೆ. ನಮ್ಮ ಎಲ್ಲ ಮುಖಂಡರು ಇಲ್ಲಿ ಸೇರಿದ್ದಾರೆ, ಅನೇಕ ರೈತ ಮುಖಂಡರು ಎಲ್ಲ ಸೇರಿದ್ದಾರೆ. ಇವಾಗ ನಮ್ಮ ಪ್ರೆಸ್ಸು ಬಂಧುಗಳು ಸೇರಿದ್ದಾರೆ, ನಮ್ಮ ಎಲ್ಲ ಮೀಡಿಯಾ ಬಂಧುಗಳು ಸೇರಿದ್ದಾರೆ, ಎಲ್ಲ ಸೇರಿದ್ದಾರೆ. ಇವತ್ತು ಇಲ್ಲಿ ಏನಾಗಿದೆ, ಈ KC ವ್ಯಾಲಿ ಟೋಟಲ್ ಆಗಿ ನಮ್ಮ ಎಸ್ ಅಗ್ರಹಾರ ಕೆರೆ ಸ್ಟಾರ್ಟಿಂಗ್ ನಮ್ಮ ಕ್ಷೇತ್ರದಲ್ಲಿ, ಅಲ್ಲಿಂದ ಮನಿಘಟ್ಟ 2 ಹೋಬಳಿ ಬರುತ್ತೆ. ಒಂದು ಸುಗಟೂರು ಹೋಬಳಿ, ಒಂದು ಹೋಲೂರು ಹೋಬಳಿ. 2 ಹೋಬಳಿ ಕೂಡ ಟೋಟಲ್ ಆಗಿ ಇವತ್ತು ರೈತರ ಮೇಲೆ ಇದು ದಾಳಿ ಆಗಿದೆ. ಎಲ್ಲ ನೀರು ನೋಡ್ಬಿಟ್ರೆ ನೀವು ಒಂದು ಸಾರಿ, ಐ ಥಿಂಕ್ ಒಂದು 3-4 ಡೇಸ್ ಅಲ್ಲಿ ತಾವು ಒಂದು ರೌಂಡ್ ಬಂದು ಹೋಗುದು ಸೂಕ್ತ ಅಂತ ನನ್ನ ಒಂದು. ಏನು ರೈತರ ಕ್ರಾಪ್ಸ್ ಮೇಲೆ ಅದು ಪ್ರಾಪರ್ ಆಗಿ ಚಾನಲ್ನೇ ಮಾಡಿಲ್ಲ ಅವಾಗ. ರಾಗಿ ಒಂದ್ ನಿಮಿಷ, ಪ್ರಾಪರ್ ಆಗಿ ಅಲ್ಲಿ ಎಸ್ ಅಗ್ರಹಾರದಿಂದ ಇದೆ, ನ್ಯಾಚುರಲ್ ಆಗಿರುವುದು ಇದೆ. ಅದನ್ನು ಕರೆಕ್ಟ್ ಆಗಿ ಮಾಡಿದ್ರೆ, ಬಂಡು ಕ್ರಿಯೇಟ್ ಮಾಡಿ ಮಾಡಿದ್ರೆ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಏನು ಬಂಡು ಮಾಡೇ ಇಲ್ಲ ಟೋಟಲ್ ಆಗಿ. ಇವತ್ತು ರೈತರ ಹೊಲಗಳ ಮೇಲೆ ಬಂದು ದೇ ಆರ್ ಇನ್ಕರಿಂಗ್ ಹೆವಿ ಲಾಸಸ್. ಯಾರು? ನಮ್ಮ ರೈತರು. ಇವಾಗ ನಮ್ಮ ಲಾಸ್ಟ್ ಪಾಯಿಂಟು ಮನಿಘಟ್ಟ ಟ್ಯಾಂಕ್, ಹೋಲೂರು ಹೋಬಳಿ, 2 ಹೋಬಳಿ ಟೋಟಲ್ ಆಗಿ ಕವರ್ ಆಗುತ್ತೆ ನಮ್ದು. ದಯಮಾಡಿ ಸಾರಿ ನೀವು ಒಂದು ಸಾರಿ ಬಂದು ಒಂದು 1 ಅವರ್ ವೇಸ್ಟ್ ಮಾಡಿದರೆ ಇದು 100% ನೀವು ರೈತರಿಗೆ ಬಹಳ ಅನುಕೂಲ ಮಾಡಿದಂಗೆ ಆಗುತ್ತೆ. ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ಗೆ ಒಂದು ಹೊಸ ಚೇತನ ಬರುತ್ತೆ. ಅಲ್ಲ, ಎಂಟೈರ್ ನಮ್ಮ ಕ್ಷೇತ್ರದಲ್ಲಿ ಇವಾಗ ಟೌನ್ ನಲ್ಲಿ ಹಾಕಿದ್ದಾರೆ. ಟೌನ್ PWD ರೋಡಲ್ಲಿ ಪೈಪ್ ಹಾಕಿದ್ದಾರೆ. ಇಷ್ಟು ಉದ್ದದ್ದು ಅಗಲದ್ದು ದೊಡ್ಡ ಪೈಪ್. ಇವತ್ತು ಎಲ್ಲಿ ನೋಡಿದ್ರು ಕುಸಿತಾ ಇದೆ. ಇವತ್ತು ಖಾಲಿ ಪೈಪು ಎಲ್ಲ ಹೋಬಳಿಗೂ ಪೈಪ್ ಲೈನ್ ಹೋಗಿದೆ. ನೀರು ಮಾತ್ರ ಎಲ್ಲಿ ಕೂಡ ಹರಿದಿಲ್ಲ ಇದುವರೆಗೆ 1 ವರ್ಷ ಆಯ್ತು ಪೈಪ್ ಲೈನ್ ಹಾಕಿ. ಬರೀ ಪೈಪ್ ಲೈನ್ ಹಾಕೋದ್ರಲ್ಲಿ ಇದ್ದಾರೆ ಅಷ್ಟೇ. ಇಂಥ ರೈತರಿಗೆ ತೊಂದರೆ ಆಗೋದ್ರಲ್ಲಿ ಅವ್ರಿಗೆ ಏನು ಆಸಕ್ತಿ ಏನಿಲ್ಲ. ನೋಡಿ, ದಯಮಾಡಿ ತಾವು ನಮ್ಮ MP ಅವರು ಮಾತಾಡ್ತಾರೆ ನೋಡಿ, ಮಲ್ಲೇಶ್ ಬಾಬು.